ಹಾಯ್ ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ RRB ಗ್ರೂಪ್ ಡಿ ಇ ಕಾಲ್ ಲೆಟರ್ ಅಂದರೆ ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ನಿಮ್ಮದು ಇನ್ನೂ ಕೂಡ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ಅಂದರೆ ಯಾವಾಗ ಬರುತ್ತದೆ ಮತ್ತು ಏತಕ್ಕೋಸ್ಕರ ಇನ್ನೂ ಬಂದಿಲ್ಲ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ನಾನು ಮೊನ್ನೆ ತಾನೇ ಕೂಡ ಒಂದು ವಿಡಿಯೋ ಮಾಡಿದ್ದೆ RRB ಗ್ರೂಪ್ ಡಿ ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಸುಲಭದ ಮೆಥಡಿಂದ ಅಂತ. ಅದಕ್ಕೆ ತುಂಬ ಫಲಾನುಭವಿಗಳು ಕಮೆಂಟ್ ಮಾಡ್ತಾಯಿದ್ರು, ಸರ್ ನಮ್ಮದು ಇನ್ನೂ ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಯಾವಾಗ ಬರುತ್ತದೆ ಮತ್ತು ನಮ್ಮದು ಇಮೇಲ್ಗೆ ಮೆಸೇಜ್ ಬರುತ್ತಾ ಅಥವಾ ಡೈರೆಕ್ಟಾಗಿ ಯಾವ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡಬೇಕನ್ನೋ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ RRB ಗ್ರೂಪ್ ಡಿ 2026 ನಿಮ್ಮದು ಎಕ್ಸಾಮ್ ಈ ಕಾಲ್ ಲೆಟರ್ ಅಂತ ಕರೀತಾರೆ ಮತ್ತು ಅಡ್ಮಿಟ್ ಕಾರ್ಡ್ ಅಂತ ಕರೀತಾರೆ. ಅದು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನೋಡಿ. ನೀವು ಮೊದಲಿಗೆ ಸುಲಭವಾಗಿ ಗೂಗಲ್ನಲ್ಲಿ ಹೋಗಿ ಸರ್ಕಾರಿ ರಿಸಲ್ಟ್ ಅಂತ ಸರ್ಚ್ ಮಾಡಿ. ಸರ್ಕಾರಿ ರಿಸಲ್ಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಅಲ್ಲಿ ಸರ್ಕಾರಿ ರಿಸಲ್ಟ್ ಅಂತ ಮೊದಲನೇ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಸರ್ಕಾರಿ ರಿಸಲ್ಟ್.com CM ಅಂತ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ ಸ್ನೇಹಿತರೆ. ಡೆಸ್ಕ್ಟಾಪ್ ಸೈಟನ್ನು ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆ ನೋಡ್ಬೋದು ನೀವು, RRB ಗ್ರೂಪ್ ಡಿ ಎಕ್ಸಾಮ್ ಸಿಟಿ ಅಡ್ಮಿಟ್ ಕಾರ್ಡ್ 2026 ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಒಂದು ತೋರಿಸ್ತಾ ಇದೆ ನೋಡಿ. ಇದು ಒಂದು ಪೇಜಲ್ಲಿ ಇಲ್ಲಿ ಕ್ಲಿಕ್ ಹೇರ್ ಅಂತ ಮುಂದೆ ಇದೆ ನೋಡ್ಬೋದು ಆಪ್ಷನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ನೀವು ಕ್ಯಾಂಡಿಡೇಟಿ ಲಾಗಿನ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ. ನಿಮ್ಮ ಏನು ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತದೆ. ಆ ಅಪ್ಲಿಕೇಶನ್ ಡಾಕ್ಯುಮೆಂಟನ್ನು ತೊಗೊಂಡು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ, ಈ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಮತ್ತು ಕೆಳಗಡೆ ನೋಡ್ಬೋದು ನೀವು ಪಾಸ್ಪೋರ್ಟ್ ಡೇಟ್ ಆಫ್ ಬರ್ತನ್ನು ಕೇಳ್ತಾ ಇದೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ನೋಡಿ ಅದನ್ನು ಕರೆಕ್ಟಾಗಿ ಹಾಕಿ. ಮತ್ತು ಕೆಳಗಡೆ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅಂದರೆ ನಂಬರ್ ಸೀರೀಸ್ ಕೊಟ್ಟಿರ್ತಾರೆ, ಅದನ್ನು ಕೆಳಗಡೆ ಹಾಕಿ. ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಸಂಪೂರ್ಣವಾಗಿ ಇದರ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡಿ ತೋರಿಸ್ತೇನೆ ನೋಡ್ಬೋದು ನೀವು ಇಲ್ಲಿ. ಈಗ ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳೇ, ಈಗ ಎಲ್ಲ ಫಿಲ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಇದರಲ್ಲಿ ಕೊಟ್ಟಿರ್ತಾರೆ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ. ನಿಮಗೆ ಸಂಪೂರ್ಣವಾಗಿ ನೇಮು ಮತ್ತು ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಫಾದರ್ ನೇಮು ಮತ್ತು ನಿಮ್ಮ ಜೆಂಡರು ಮತ್ತು ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅಂತ ಕೊಟ್ಟಿರ್ತಾರೆ. ಮತ್ತು ನಿಮ್ಮ ಸಿಟಿ ಇನ್ಫಾರ್ಮೇಷನ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ ನೋಡ್ಬೋದು. ಎಕ್ಸಾಮ್ ಡೀಟೇಲ್ಸ್ ಅಂತ ಇದೆ, ಮತ್ತು ನಿಮ್ಮದು ಸಿಟಿ ಇನ್ಫಾರ್ಮೇಷನ್ ಮತ್ತು ನಿಮ್ಮದು ಟೆಸ್ಟ್ ಸಿಟಿ, ಡೇಟ್ ಆಫ್ ಎಕ್ಸಾಮ್ ಮತ್ತು ಶಿಫ್ಟ್, ಈ ಮೂರು ಕೊಟ್ಟಿರ್ತಾರೆ ನೋಡ್ಬೋದು ನೀವು ಇಲ್ಲಿ. ನಿಮ್ಮದು 10 ದಿನಗಳ ಮುಂಚೆನೇ ಈ ಒಂದು ಇ ಕಾಲ್ ಲೆಟರ್ನಲ್ಲಿ ಸಿಟಿ ಇನ್ಫಾರ್ಮೇಷನ್ ಬಂದಿರುತ್ತದೆ ಮತ್ತು ನಿಮ್ಮದು ಶಿಫ್ಟ್ ಕೂಡ ಬಂದಿರುತ್ತದೆ. ಓನ್ಲಿ ಟೈಮಿಂಗ್ ಮತ್ತು ಯಾವ ಒಂದು ಸೆಂಟ್ರಲ್ನಲ್ಲಿ ಎಕ್ಸಾಮ್ ಇದೆ ಅಂತ 3 to 4 days ಬಿಫೋರ್, ಅಂದರೆ 3 ರಿಂದ 4 ದಿನಗಳ ಹಿಂದೆ ನಿಮ್ಮ ಜಿಮೇಲ್ಗೆ ಒಂದು ಮೆಸೇಜ್ ಬರುತ್ತದೆ ಅಡ್ಮಿಟ್ ಕಾರ್ಡ್ದು. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈಗ ಅಡ್ಮಿಟ್ ಕಾರ್ಡ್ ಅಂದರೆ ಇ ಕಾಲ್ ಲೆಟರ್ ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ಆಪ್ಷನ್ ಇದೆ ಇ ಕಾಲ್ ಲೆಟರ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ನಿಮ್ಮದು ಏನೋ ಒಂದು 3 ರಿಂದ 4 ದಿನಗಳ ಹಿಂದೆ ನಿಮಗೆ ಇ ಕಾಲ್ ಲೆಟರ್ ಅಂದರೆ ಅಡ್ಮಿಟ್ ಕಾರ್ಡ್ ಇಲ್ಲಿ ಶೋ ಆಗುತ್ತದೆ. ಇಲ್ಲಿ ಡೌನ್ಲೋಡ್ ಅಂತ ಮಾಡಿ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ನಂತರ ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಲ್ಲಿ ಪ್ರಿಂಟ್ ತೆಗೆದುಕೊಂಡು, ಅಂದರೆ ಅವರು PDF ಸೆಂಡ್ ಮಾಡಬೇಕು ಅವ್ರ ವಾಟ್ಸಪ್ ನಂಬರ್ಗೆ. PDF ಸೆಂಡ್ ಮಾಡಿದ ತಕ್ಷಣ ಅವರು ನಿಮಗೆ ಸಂಪೂರ್ಣವಾಗಿ ಇ ಕಾಲ್ ಲೆಟರ್ ಅಡ್ಮಿಟ್ ಕಾರ್ಡನ್ನು ತೆಗೆದು ಕೊಡ್ತಾರಂತ ಹೇಳ್ಬೋದು. ಈಗ ನಂದು ಈಗಾಗಲೇ ಎಕ್ಸಾಮ್ ಮುಗಿದಿದೆ, 3 ಆಗಸ್ಟ್ ಅಂದು ನನ್ನ ಎಕ್ಸಾಮ್ ಇತ್ತು. ಆದ ಕಾರಣ ಈಗ ಇ ಕಾಲ್ ಲೆಟರ್ ಅಂತ ತೋರಿಸ್ತಾ ಇದ್ದರೆ ಇಲ್ಲಿ ನಂದು ಒಂದು ಅಡ್ಮಿಟ್ ಕಾರ್ಡ್ ಶೋ ಆಗ್ತಾ ಇಲ್ಲ. ಯಾಕಂದರೆ ನನ್ನ ಎಕ್ಸಾಮ್ ಮುಗಿದಿದೆ, ನಾನು ಅಡ್ಮಿಟ್ ಕಾರ್ಡ್ ಕೂಡ ತಗೊಂಡಿದ್ದೇನೆ ಮೊದಲೇ. ಆದ ಕಾರಣ ಇನ್ನೂ ಕೂಡ ಯಾರ್ದೆಲ್ಲ ಎಕ್ಸಾಮ್ ಇದೆ ನೋಡಿ, ಅಂದರೆ ಇಂದು ಇರ್ಬೋದು, ನಾಳೆ ಕೂಡ ಇರ್ಬೋದು, ನಾಡಿದ್ದು ಕೂಡ ಇರ್ಬೋದು, ಅಕಸ್ಮಾತಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ನೋಡಿಕೊಳ್ಳಿ. ಮತ್ತು ಸಂಪೂರ್ಣವಾಗಿ ನಿಮ್ಮ ಒಂದು ಸಿಟಿಯಲ್ಲಿದೆ ಮತ್ತು ನಿಮ್ಮ ಎಕ್ಸಾಮ್
ಎಕ್ಸಾಮ್ ಯಾವ ಡೇಟ್ನಂದು ಇದೆ ಮತ್ತು ನಿಮ್ಮದು ಎಷ್ಟನೇ ಶಿಫ್ಟ್ ಇದೆ ಮತ್ತು ಟೈಮಿಂಗ್ ಏನಿದೆ ಅಂತ ಸಂಪೂರ್ಣವಾಗಿ ಈ ಕಾಲ್ ಲೆಟರ್ನಲ್ಲಿ ನೋಡಬಹುದು. ಮತ್ತು ಈ ಕಾಲ್ ಲೆಟರ್ನಲ್ಲಿ ನಿಮ್ಮದು ಯಾವ ಸೆಂಟರ್ ಇದೆ ನೋಡಿ, ಆ ಸೆಂಟರ್ದು ಲೊಕೇಶನ್ ಕೂಡ ಹಾಕಿರ್ತಾರೆ. ಆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಈ ಕಾಲ್ ಲೆಟರ್ನಲ್ಲಿ ಸಂಪೂರ್ಣವಾಗಿ ನಿಮಗೆ ಲೊಕೇಶನ್ ಕೂಡ ಶೋ ಆಗುತ್ತದೆ. ಆದ ಕಾರಣ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಲೊಕೇಶನ್ ಸಿಗ್ತಾ ಇಲ್ಲ ಅಂತ. ಅದೇ ಈ ಕಾಲ್ ಲೆಟರ್ ಅಂದರೆ ಅಡ್ಮಿಟ್ ಕಾರ್ಡಲ್ಲಿ ಇದೇ ವೆಬ್ಸೈಟ್ ಮೂಲಕ ಇಲ್ಲೇ ಕ್ಲಿಕ್ ಮಾಡಿದರೆ ನಿಮಗೆ ಅಡ್ರೆಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ತುಂಬ ವಿದ್ಯಾರ್ಥಿಗಳು ನಮ್ಮದು ಇನ್ನೂ ಈ ಕಾಲ್ ಲೆಟರ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮದು ಇನ್ನೂ ಈ ಕಾಲ್ ಲೆಟರ್ ಏಕೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ನಿಮ್ಮದು ಎಕ್ಸಾಮ್ ಇನ್ನೂ ಮುಂದೆ ಇದೆ. ಅಂದರೆ 10 ಡೇಸ್ ಬಿಫೋರ್ ನಿಮ್ಮದು ಎಕ್ಸಾಮ್ ಸಿಟಿ ಬಿಡ್ತಾರೆ ಮತ್ತು 3ರಿಂದ 4 ದಿನಗಳ ಹಿಂದೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಬಿಡ್ತಾರೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಸೊ ಈಗ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಯ್ತಲ್ವಾ? ಈ ಕಾಲ್ ಲೆಟರ್ ಹೇಗೆ ಡೌನ್ಲೋಡ್ ಮಾಡುವುದು ಮತ್ತು ನಮ್ಮ ಸಿಟಿ ಇನ್ಫಾರ್ಮೇಷನ್ ಯಾವಾಗ ಬರ್ತದೆ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿನ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.